ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 49. ಮನೆಯಿಂದ ಹೊರಟ ವಸಿಷ್ಠ ಅವರು ಬಂದಿದ್ದು ಅವರದೇ ಒಂದು ಹೋಟೆಲ್ಗೆ. ಎಲ್ಲ ರೆಡಿ ಇದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಎಂದರು ಅಲ್ಲಿನ ಮ್ಯಾನೇಜರ್ ನೋಡಿ. ಹಾಂ ಸರ್, ಎಲ್ಲ ರೆಡಿ ಇದೆ. ನೀವು ಹೇಳಿದ ತಕ್ಷಣ ಟೀ ಸ್ನ್ಯಾಕ್ಸ್ ಕೂಡ ಕಳಿಸ್ತೀವಿ, ಅಡುಗೆನೂ ರೆಡಿ ಇದೆ ಎಂದಾಗ ನಕವರು ಓಕೆ ಥ್ಯಾಂಕ್ ಯು ಎಂದು ಮೀಟಿಂಗ್ ರೂಮ್ ನೋಡಲು ನಡೆದರು. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಅವರು ಬಂದು 2 ನಿಮಿಷದಲ್ಲಿ ಅವರು ಕಾಯುತ್ತಿದ್ದ ವ್ಯಕ್ತಿಯೂ ಬಂದರು. ವಸಿಷ್ಠ ಸರ್ ಎಂದು ಕರೆಯಲು ಎದ್ದು ನಿಂತವರು ಬನ್ನಿ ಮಹಾಂತೇಶ್ ಎಂದರು ನಗುತ್ತಾ. ಸರ್, ನೀವು ನನ್ನ ಮೀಟ್ ಆಗಬೇಕು ಅಂತ ಹೇಳಿದ್ದೆ ಖುಷಿ, ಅದರಲ್ಲೂ ನಿಮ್ಮ ಹೋಟೆಲ್ಗೆ ಕರೆಸಿ ಪರ್ಸ್ನಲ್ ಆಗಿ ಮಾತಾಡೋದಿದೆ ಅಂದದ್ದು ನೋಡಿ ತಡೆಯಲಾಗದೆ ಓಡಿ ಬಂದೆ. ಏನಾದರೂ ಹೊಸ ಪ್ರಾಜೆಕ್ಟ್ ಮಾಡ್ತೀರಾ ನಮ್ಮ ಜೊತೆ, ಅಥವಾ ಮಗನಿಗೆ ನನ್ನ ಮಗಳನ್ನು ತಂದುಕೊಳ್ಳೋಕೆ ಕೇಳೋಕಾ ಎಂದರು ಇನ್ನೂ ಒಳಗೆ ಬರುತ್ತಲ್ಲ. ಹಾಂ ಹಾಂ, ಅಷ್ಟೊಂದು ಅವಸರನಾ? ನನ್ನ ಮಗಳು ಇಬ್ಬರು ಲವ್ ಮಾಡಿದ್ದಾರೆ. ಅವರಿಗೆ ಹುಡುಗಿನ ಹುಡುಕೋ ಕಷ್ಟ ನನಗೆ ಕೊಟ್ಟಿಲ್ಲ ಅವರು ಎಂದು ನಗುತ್ತಾ ವಸಿಷ್ಠ ಅವರು ಹೇಳಲು ಅವರ ಮುಖ ಪೆಚ್ಚಾಯಿತು. ಆದರೆ ನಿಮ್ಮಿಂದ ಸಣ್ಣ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕೂಡ ನೀವೇ ಕೊಡ್ತೀರಾ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡೋಕೆ ಅಂತ ಕರೆಸಿದೆ ಎಂದರು ಅವರನ್ನೇ ನೋಡಿ. ಏನು ಹೇಳ್ತಿದ್ದಾರೆ ವಸಿಷ್ಠ, ನನ್ನಿಂದ ನಿಮಗೆ ಸಮಸ್ಯೆ ಆಗಿದೆಯಾ ಎಂದರು ಭಯ ಮಿಶ್ರಿತ ದನಿಯಲ್ಲಿ. ವಸಿಷ್ಠ ಅವರ ಬಗ್ಗೆ ತಿಳಿದಿದೆ ಅವರಿಗೆ. ನಿಮಗೆ ಋಷಭ್ ಗೊತ್ತಾ ಎಂದರು ನೇರವಾಗಿ. ಋಷಭ ಎಂದು ನೆನಪಿಸಿಕೊಂಡವರ ಹಾಗೆ ನಟಿಸಿದವರ ಕಾಪಿ ಜೊತೆ ಸ್ನ್ಯಾಕ್ಸ್ ತಂದಿಟ್ಟು ಹೋದರು ವರ್ಕರ್ಸ್. ಹೋ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಮೊನ್ನೆ 5 ಕೋಟಿ ಡೀಲ್ ಕ್ಯಾನ್ಸಲ್ ಮಾಡಿಕೊಂಡ್ರಲ್ಲ ಆ ಋಷಭ್ ಎಂದರು ಗಂಭೀರವಾಗಿ. ಹೋ, ಋಷಭ್ ಅರಸ್ ಸರ್ ಎಂದರು ಹಲ್ಗಿಂಜಿ. ಬಟ್ ಅವರೀಗ ಋಷಭ್ ಅರಸ್ ಅಲ್ಲ, ಇಷ್ಟ ಕಂಪ್ನೀಸ್ ಬಾಸ್ ಋಷಭ್ ಅಷ್ಟೆ. ತಿಂಗಳ ಹಿಂದೆ ಡೀಲ್ ಕೊಟ್ಟು ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತ ಹೇಳಿದ್ರೆ ಕಾಫಿ ಕುಡಿಬೋದು ಎಂದರು ಕಾಫಿ ಕಪ್ ಕೈಗೆತ್ತಿಕೊಂಡು. ಸರ್, ಅದು ಎಂದರು ಬಯದಿ. ನೋಡಿ, ನನಗೆ ಸುತ್ತಿ ಬಳಸಿ ಕೇಳೋದು, ಹಣ ಆಮಿಷ ಒಡ್ಡೋದು, ಫ್ಯಾಮಿಲಿ ಮುಂದೆ ಇಟ್ಕೊಂಡು ಹೆದರಿಸೋದು ಎಲ್ಲ ಆಗಲ್ಲ. ಏನಿದ್ರು ಹೆಡ್ ಟು ಹೆಡ್ ಇವಾಗ ಹೇಳಿದರೆ ನಿಮಗೆ ಬೆಟರ್. ನನ್ನ ಅಳಿಯನ ಹಿಂದೆ ನಾನು ಇವಾಗಲೂ ಇರ್ತೀನಿ. ನನ್ನ ಪವರ್ ಏನಂತ ನಿಮಗೂ ಗೊತ್ತು. ಇನ್ನೊಂದು ವರ್ಷದಲ್ಲಿ ನಿಮ್ಮ ಕಂಪ್ನಿ ನೆಲ ಕಚ್ಚಿ ಇಷ್ಟ ಕಂಪ್ನೀಸ್ ಬೆಳೆಸೋದು ನನ್ನ ದೊಡ್ಡ ವಿಷಯ ಅಲ್ಲ, ಯೋಚನೆ ಮಾಡಿ ಎಂದರು ಮುದ್ದಿದ್ದ ಬಿಸಿ ಬಿಸಿ ಬೋಂಡ ಬಾಯಿಗಿಟ್ಟು. ಅದು ಎಂದು ಅವರನ್ನು ಹಿಂಜರಿಯುವಾಗ, ನಿಮಗೆ ಬಜ್ಜಿ ಬೇಡ ಅನಿಸುತ್ತೆ ಅಲ್ವಾ, ಆಯಿಲ್ ಇದೆ, ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಎಂದು ಕಪ್ ಕೆಳಗಿಟ್ಟಾಗ, ಬೇಡ ಸರ್, ಮೊನ್ನೆ ಅರಸುಮನೆ ಯಜಮಾನ ಚಂದ್ರಕಾಂತ್ ಅರಸ್ ಅವರು ಮನೆಗೆ ಬಂದಿದ್ರು. ಅವರೇ 25 ಲಕ್ಷ ಕೊಟ್ಟು ಈ ಡೀಲ್ ವಾಪಸ್ ತಗೊಳ್ಳಿ, ಅದನ್ನು ಬೇರೆ ಕಂಪನಿಗೆ ಕೊಡಿ. ನನ್ನ ಮೊಮ್ಮಗನಿಗೆ ಕೆಲಸ ಮಾಡೋಕೆ ಬರಲ್ಲ. 2 ದೊಡ್ಡ ಪ್ರಾಜೆಕ್ಟ್ ತಪ್ಪು ಮಾಡಿ ನಮ್ಮ ಕಂಪನಿಗೆ 10 ಕೋಟಿ ಲಾಸ್ ಮಾಡಿದ್ದಾನೆ. ಒಂದು ಪ್ರಾಜೆಕ್ಟ್ ಮಾಡಿಕೊಂಡು 5 ಕೋಟಿ ತಗೊಂಡು ಬೇರೆ ಕಂಪನಿ ಕಟ್ತಿದ್ದಾನೆ. ನಮಗೆ ಸಹಾಯ ಮಾಡಿ, ನೀವೊಬ್ಬರು ವಾಪಸ್ ತಗೊಂಡ್ರೆ ಅವನು ನೆಲಕ್ಕೆ ಬೀಳ್ತಾನೆ ಎಂದರು ಭಯದಿ. ಎಲ್ಲ ಕೇಳುತ್ತಿದ್ದ ವಸಿಷ್ಠ ಅವರ ಮುಷ್ಟಿ ಬಿಗಿಯಾಗಿತ್ತು. ಅದಕ್ಕೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಡೀಲ್ ಕ್ಯಾನ್ಸಲ್ ಮಾಡಿದ್ರಾ ಎಂದು ಹಲ್ಕಚ್ಚಿ ಹೇಳಿದರು. ಅವರು ನಿಮ್ಮ ಅಳಿಯ ಅಂತ ಗೊತ್ತಿರಲಿಲ್ಲ ಸರ್, ಕ್ಷಮಿಸಿ ಎಂದರು ಕೈ ಮುಗಿದು. ನನ್ನ ಅಳಿಯ ಆದರೆ ಅವರು ಒಳ್ಳೆಯವರು ಅಂತಾನಾ? ಯಾಕೆ ಆ ಕಂಪನಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿ ಕೊಟ್ಟಿರಲಿಲ್ವಾ? ಯಾರಾದರೂ ಅಷ್ಟೇ, ಪರಿಶ್ರಮ ನೋಡಿ ಹೇಳಿಕೆ ಮಾತಲ್ಲ ಎಂದರು ಕೋಪದಿಂದ. ಸರಿ ಸರ್, ನಾನು ಡೀಲ್ ತಗೋತೀನಿ ಎಂದು ಮೆಲ್ಲಗೆ ಹೇಳಲು, ಬೇಕಾಗಿಲ್ಲ, ನಿಮ್ಮಂಥವರಿಂದ ಅವನು ಬೆಳೆಯೋದು ಬೇಡ, ನಾನು ನೋಡ್ಕೋತೀನಿ, ನೀವು ಹೊರಡಿ ಎಂದರು ಬಾಗಿಲ ಕಡೆಗೆ ಕೈತೋರಿ. ಸರ್ ಎಂದು ಅವರು ಭಯಪಡಲು, ಇಲ್ಲ ಹೋಗ್ತಾ ಇರಿ, ನಾನು ನೋಡ್ಕೋತೀನಿ ಎಂದಾಗ ಬಾಗಿಲವರೆಗೆ ನಡೆದರು. 1 ನಿಮಿಷ ಎಂದ ವಸಿಷ್ಠ ಅವರು, ನಮ್ಮ ಮನೆಗೆ ವೈರುಗಳು ಬಂದರೂ ನಾವು ಉಪಚಾರ ಮಾಡ್ತೀವಿ, ಊಟ ರೆಡಿ ಇದೆ, ಮಾಡಿ ಹೋಗಿ. ಹಾಗೆ ಈ ವಿಷಯ ನಿಮ್ಮ ಮಧ್ಯೆ ಇರಬೇಕು. 3ನೇ ಅವರಿಗೆ ಗೊತ್ತಾದರೆ ನನ್ನ ವಿಷಯ ಗೊತ್ತಲ್ವಾ ಎಂದರು ಖಾರವಾಗಿ. ಇಲ್ಲ ಸರ್, ಹೇಳಲ್ಲ ಎಂದು ನಡೆದರು. ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ಬೇರೆನೇ ಇದ್ದೀರ ಚಂದ್ರಕಾಂತ್. ಕಾಣದ ಕೈ ನೀವು ಅಂತ ಗೊತ್ತಿತ್ತು, ಆದರೆ ಆ ಕೈ ಇಷ್ಟು ಕೊಳಕು ಅಂತ ಗೊತ್ತಿರಲಿಲ್ಲ. ಸುಮನ ಅವರು ಮನೆ ಬಿಟ್ಟು ಬರೋದಕ್ಕೆ ನೀವೇ ಕಾರಣ ಇರ್ತೀರಾ ಅಂತ ಬಲವಾಗಿ ಅನಿಸ್ತಿದೆ. ಇನ್ಮುಂದೆ ನಿಮ್ಮ ಪ್ರತಿ ಹೆಜ್ಜೆಗೂ ನಾನು ತೊಡಕಾಗ್ತೀನಿ. ನೀವು ಅಡ್ಡ ಹಾಕಿರೋದು ಈ ವಸಿಷ್ಠನ ಕುಟುಂಬಕ್ಕೆ ಎಂದು ನುಡಿದುಕೊಂಡವರು, ಸಮಯ ನೋಡಿ, ಈಗಿನ್ನೂ 12, ಬೇಜಾನ್ ಟೈಮ್ ಇದೆ. ಈ ಆಟದಲ್ಲಿ ಮೊದಲ ಕಾಯಿ ಉರುಳಿಸೋಕೆ ಎಂದವರೇ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದರು. ಹಲೋ, ವಸಿಷ್ಠ ಮಾತಾಡ್ತಿರೋದು ಎಂದರು ಇತ್ತಲಿಂದ. ಹಾಂ ಸರ್, ಗೊತ್ತಾಯ್ತು ಹೇಳಿ ಎಂದರು ಅವರು. ಸರ್, ನನ್ನ ಪರಿಚಯದವರು ಒಬ್ಬರು ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದಕ್ಕೆ ಇನ್ವೆಸ್ಟರ್ ಜೊತೆಗೆ ಬೈಯರ್ ಬೇಕಿತ್ತು ಎಂದರು. ನಿಮ್ಮ ಕಡೆಯವರು ಅಂದರೆ ನಂಬಿಕಸ್ತರೇ ಇರ್ತಾರೆ, ಅದರಲ್ಲೂ ನೀವೇ ಖುದ್ದಾಗಿ ಡೀಲ್ ಬಗ್ಗೆ ಹೇಳ್ತಿದ್ದೀರಾ ಅಂದರೆ ಐ ಹೋಪ್ ದೇ ಆರ್ ಬೆಸ್ಟ್. ನಾನು ತಗೋತೀನಿ ಸರ್, ಅಡ್ರೆಸ್ ಕೊಡಿ ಎಂದರು ಅವರು ಖುಷಿಯಿಂದ. ಥ್ಯಾಂಕ್ ಯು ಸರ್, ಬಟ್ ಈ ವಿಷಯ ನಾನು ಹೇಳಿದ್ದು ಅಂತ ಹೇಳಬೇಡಿ. ನೀವು ಕ್ಯಾಸುವಲ್ ಆಗಿ ಈ ಥರ ಡೀಲ್ ಬೇಕು ಅಂತ ಹೋಗಿ, ಆಗ ಅವರೇ ಮುಂದಿನದು ಹೇಳ್ತಾರೆ. ಆದರೆ ಇವತ್ತು ಹೋಗಬೇಡಿ, ನಾಳೆ ಹೋಗಿ ಎಂದು ಋಷಭ್
ಕಂಪನಿಯ ಅಡ್ರೆಸ್ ಕೊಟ್ಟರು. ಯಾಕೆಂದರೆ ಮಗಳ ಜೊತೆ ಆಚೆ ಹೋಗಿದ್ದನಲ್ಲ ಅಳಿಯ. ಓಕೆ ಸರ್, ಥ್ಯಾಂಕ್ಸ್ ಎಂದು ಕರೆ ತುಂಡರಿಸಿದ್ರು ವಸಿಷ್ಠ. ಆಟ ಚೆನ್ನಾಗಿದೆ, ತುಂಬ ದಿನ ಆಗಿತ್ತು ಈ ರೀತಿ ಆಟ ಆಡಿ ಎಂದವರು ಸೊಸೆ ಹೇಳಿದ ಕೆಲಸದ ನೆನಪಾಗಿ ಮನೆ ಕಡೆಗೆ ನಡೆದರು. ಮಾಲ್ ಒಂದರಲ್ಲಿ ಶಾಪಿಂಗ್ ಮಾಡುತ್ತಿದ್ರು ಋಷಭ್. ಇಷ್ಟ ಟೈಮ್ ಆಯಿತು ಕಣೋ, ನನಗೆ 2 ಗಂಟೆ ಟೈಮ್ ತೊಗೊಂಡಿದ್ದು ಎಂದ ಅವಳ ಶಾಪಿಂಗ್ ಮುಗಿಯದಿದ್ದು ನೋಡಿ. ಇಲ್ಲ ಋಷಭ್, ಆಗೋಯ್ತು, ಲಂಚ್ ಮಾಡ್ಕೊಂಡು ಹೋಗು ಎಂದು ಬಲವಂತದೆ ರೆಸ್ಟೋರೆಂಟ್ಗೆ ಕರೆ ತಂದಳು. ಇವತ್ತು ಯಾಕೋ ತುಂಬ ಹಠ ಮಾಡ್ತಿದೀಯ ಡಿಫ್ರೆಂಟ್ ನೀನು ಎಂದ ಅಲ್ಲಿಯೂ ಆರ್ಡರ್ ಬೇಗ ಬರೆದಿದ್ದಾಗ. 2 ತಿಂಗಳು ನಾನಿನ್ನ ನಿನ್ನ ಪಾಡಿಗೆ ಬಿಟ್ಟಿದ್ದೀನಿ ಋಷಿ, ನನಗೂ ಗೊತ್ತು ನೀನೆಷ್ಟು ಕಷ್ಟಪಡ್ತಿದೀಯಾ ಅಂತ. ಹಾಗಂತ ನನಗೆ ಇರೋ ಆಸೆಗಳನ್ನು ಇವಾಗ ಪೂರೈಸಿಕೊಳ್ಳೋದು ಯಾವಾಗ ಪೂರೈಕೆ ಮಾಡೋದು? ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಆಸೆ ಇರಲ್ವಾ? ಬರೀ ಕೆಲಸ ಆಮೇಲೆ ಮದುವೆ, ನಮಗೆ ಅಂತ ಒಂದಿಷ್ಟು ಸಮಯ ಕಳೆದಿದ್ದು ನೆನಪಿನಲ್ಲಿಡೋದು ಬೇಡವಾ ಎಂದಾಗ ಅವನಿಗೂ ಅವನ ತಪ್ಪು ಅರಿವಾಗಿತ್ತು. ನೆನ್ನೆ ಆದ ನಿರಾಶೆಗೆ, ನೋವಿಗೆ, ಕೆಲಸದ ಒತ್ತಡಕ್ಕೆ ಅವನಿಗೆ ತುಂಬ ಬೇಸರವಾಗಿತ್ತು. ಸಾರಿ ಕಣೋ, ಇನ್ಮೇಲೆ ಹೀಗೆ ಮಾಡಲ್ಲ, ಪ್ರತಿ ವೀಕೆಂಡ್ ಅರ್ಧ ದಿನ ಎಲ್ಲಾದರೂ ಹೋಗೋಣ, ಖುಷಿನಾ ಎಂದಾಗ ಖುಷಿಯಿಂದ ತಲೆ ಆಡಿಸಿದವಳ ನೋಡಿ ತಾನು ಖುಷಿಪಟ್ಟ. ಕೆಲವರು ಅಷ್ಟೇ, ಸಣ್ಣ ಸಣ್ಣ ವಿಚಾರಕ್ಕೆ ಖುಷಿ ಪಡುತ್ತಾರೆ, ತಮ್ಮವರು ಜೊತೆಗಿದ್ದರೆ ಸಾಕು ಎಂದು ಬಯಸುತ್ತಾರೆ. ಇವಾಗ ಲಂಚ್ ಮಾಡೋಣವಾ, ಹೊಟ್ಟೆ ಹಸಿದಿದೆ ಎಂದಾಗ ಇಬ್ಬರು ನಗುತ್ತಾ ಊಟ ಮುಗಿಸ್ಕೊಂಡು ಬಂದರು. ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ನನ್ನ ಗೈಡ್ ಮಾಡ್ತಾ ಲೀಡ್ ಮಾಡೋಕ್ಕೆ ಸಹಾಯ ಮಾಡ್ತಿರೋದಕ್ಕೆ. ನೀನಿಲ್ಲದೆ ಹೋಗಿದ್ರೆ ವಸಿಷ್ಠ ಅಂತ ಮಾವ ಕೂಡ ಸಿಗ್ತಾ ಇರಲಿಲ್ಲ. ಐ ಆಮ್ ಲಕ್ಕಿ ಎಂದು ಅವಳಿಗೊಂದು ಪುಟ್ಟ ಅಪ್ಪಿಗೆ ನೀಡಿ. ಮೀಟು ಅಂತ ಅಪ್ಪ ಅಮ್ಮನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಹೋಗು, ಆವಾಗಲೇ ಟೈಮ್ ಆಗಿದೆ, ಕೆಲಸ ನೋಡ್ಕೊ ಎಂದು ಅವನ ಕಂಪನಿಯ ಬಳಿ ಡ್ರಾಪ್ ಕೊಟ್ಟು ಬಾಯ್, ಈ ಸಂಡೇ ಸಿಗೋದು ಮರಿಬೇಡ ಮತ್ತೆ. ಆವಾಗ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಅಂದರೆ ಮದುವೆ ಬ್ರೇಕ್ ಮಾಡ್ಕೊಂಡ್ಬಿಡ್ತೀನಿ ಎಂದು ರೋಪ್ ಹಾಕಿದವಳಕ್ಕೆ ಹಿಂಡಿ, ಇಲ್ಲ ಈ ನನ್ನ ಮುದ್ದು ಮುಖ ನೋಡೋಕ್ಕಾದರೂ ಬರ್ತೀನಿ ಎಂದು ನಡೆದ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಎಂದು ಹಾಡುಗುರುತ್ತಾ ಮನೆಗೆ ನಡೆದಲು ವಸಿಷ್ಠ ಅವರ ಮನೆಯಲ್ಲಿ ಎಲ್ಲ ಸೇರಿದ್ರು, ವೈಭವ್ ಒಬ್ಬನನ್ನು ಹೊರತುಪಡಿಸಿ. ಮಾವ, ನೀವೆಲ್ಲ ಊಟ ಮಾಡಿ, ಅವನು ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಟ್ಯಾಬ್ಲೆಟ್ ತಗೋಬೇಕಲ್ವಾ ಎಂದಳು ನಿಧಿ ವಸಿಷ್ಠ ಅವರಿಗೆ. ಹ್ಞೂನಮ್ಮ, ನಾವೆಲ್ಲ ಊಟ ಮಾಡಿದ್ದೀವಿ, ನೀನು ಅವನು ಬಂದಮೇಲೆ ಮಾಡು ಎಂದರು ವಸಿಷ್ಠ. ಎಲ್ಲರೂ ಊಟಕ್ಕೆ ಕುಳಿತರೂ ಸುಮನ ಅವರು ಬರಲಿಲ್ಲ. ಹಾಲ್ನಲ್ಲೇ ಸಪ್ಪಗೆ ಕುಳಿತಿದ್ರು. ನಿಧಿ, ಅಮ್ಮನ ಕರೆದು ಬಾ ಎಂದರು ಮೈಥಿಲಿ ನಿಧಿಗೆ. ನೀವು ಮಾಡಿ ಅತ್ತೆ, ಅವರಿಗೆ ಆಮೇಲೆ ಕೊಡ್ತೀನಿ ಎಂದು ನಿಧಿ ಹೇಳಲು ಕಣ್ಣು ಅಳಿಸಿದ ವಸಿಷ್ಠ. ನಿಧಿ, ಅಮ್ಮನ ಬಗ್ಗೆ ಹಾಗೆಲ್ಲ ತಾಸ್ತಾರ ಮಾಡಬಾರ್ದು, ಅವರು ಮಾಡಿದ್ದು ತಪ್ಪೆ, ಆದರೆ ಆ ತಪ್ಪು ನಿನಗೋಸ್ಕರ ಆಗಿದ್ದು. ನಿನಗಾಗಿ ಅಷ್ಟು ವರ್ಷ ಜೀವನ ಮುಡಿಪಾಗಿ ಇಟ್ಟವರಿಗೆ ನೀನು ಕೊಡೋ ಬೆಲೆ ಇದೇನಾ? ಹೋಗು, ಕರೆದು ಬಾ ಎಂದು ಗದರಲು ತಲೆ ತಗ್ಗಿಸಿದವಳು. ಅವರ ಮೇಲೆ ಪ್ರೀತಿ ಇದೆ ಮಾವ, ಗೌರವನೂ ಇದೆ, ಆದರೆ ಅವನು ಕೋಪ ಮಾಡಿಕೊಂಡು ಅನ್ನೋ ಒಂದೇ ಕಾರಣಕ್ಕೆ ಅವನ ಮೇಲೆ ಕೈ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಅವತ್ತು ಕೂಡ ನಿಮ್ಮ ಮೇಲೆ ಏನೇನೋ ಅಂದರು, ಅದಕ್ಕೆ ಅವರ ಮೇಲೆ ಬೇಜಾರು ಅಷ್ಟೇ ಎಂದಳು ಮೆಲ್ಲಗೆ. ಹಾಗೆಲ್ಲ ಮಾತಾಡಬಾರ್ದು ನಿಧಿ, ಅವತ್ತು ಆಗಬೇಕಿತ್ತು, ಆಯಿತು ಅಷ್ಟೇ. ಇವತ್ತೆಲ್ಲ ಅಂದಿದ್ರೆ ಇನ್ನೊಮ್ಮೆ ಆಗ್ತಿತ್ತು. ಇವತ್ತು ಮಾಡಿದ್ದು ತಪ್ಪಿರ್ಬೋದು, ಆದರೆ ಅದರ ಹಿಂದಿನ ಉದ್ದೇಶ ನಿನ್ನ ಮೇಲಿನ ಪ್ರೀತಿ ಅಷ್ಟೇ ಎಂದಾಗ ಕಣ್ ತುಂಬಿಕೊಂಡವಳು. ಹ್ಞೂ ಮಾವ ಎಂದು ತನ್ನ ಮನ ಕಡೆಗೆ ನೋಡಿದ್ಲು. ಅವರು ಕಣ್ ತುಂಬಿಕೊಂಡು ಅವಳ ಕಡೆ ನೋಡಿದರು. ಸಾರಿ ಮಾ ಎಂದಳು ಅವರ ಕೈ ಹಿಡಿದು. ಇಲ್ಲ ಕಣೆ, ನಾನೇ ಕ್ಷಮೆ ಕೇಳಬೇಕು. ಅವನು ಚಿನ್ನದಂಥ ಹುಡುಗ ಅಂತ ಗೊತ್ತಿದ್ದು ದುಡುಕಿಬಿಟ್ಟೆ. ಇವರು ನಿನ್ನ ಜೋಪಾನ ಮಾಡ್ತಾರೆ ಅಂತ ಗೊತ್ತಿದ್ದು ಅವತ್ತು ಬೈದು ಬಿಟ್ಟೆ. ನಾನು ಕ್ಷಮೆ ಕೇಳಬೇಕು ಕಣೆ ಎಂದರು ಅಳುತ್ತಾ. ಮಾ, ನೀನು ಕಣ್ಣೀರು ಹಾಕಬೇಡಿ, ನನಗೆ ನೋಡೋಕೆ ಇಷ್ಟ ಆಗಲ್ಲ, ಅದೆಲ್ಲ ಮುಗಿದು ಹೋಗಿದೆ ಬಿಡಮ್ಮ ಎಂದಳು ಅವರ ಕಣ್ಣೊರೆಸೆ. ಅವನು ನಿನ್ನ ತಾಳಿಗೆ ಕೈ ಹಾಕಿದಾಗ ನನಗೆ ನನ್ನ ಜೀವನದ ಘಟನೆ ನೆನಪಿಗೆ ಬಂತು ಕಣಮ್ಮ. ಮೊದಲು ಪ್ರೀತಿ ಮಾಡಿ ಮದುವೆ ಆದರೂ ಅಪ್ಪ ಹೇಳಿದ ಮಾತು ಕೇಳಿ ಹೊಡೆಯೋದು ಬಡಿಯೋದು ಮಾಡ್ತಿದ್ರು. ಒಂದಿನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ತಾಳಿಗೆ ಕೈ ಹಾಕಿ, ನಾನು ಹೇಳಿದ ಹಾಗೆ ಕೇಳೋದಾದರೆ ಕೇಳು, ಇಲ್ಲ ಹೋಗ್ತಿರು ಅಂದರು. ಅದೇ ಕಣ್ಮುಂದೆ ಬಂದು ಕೋಪದಲ್ಲಿ ಕೈ ಮಾಡಿಬಿಟ್ಟೆ ಎಂದು ಕಣ್ಣೀರು ಹಾಕುವಾಗ ಬೇಸರವಾಗಿತ್ತು ಎಲ್ಲರಿಗೂ. ಅವರು ಕೈ ಮಾಡಿದ್ದರ ಹಿಂದೆ ಇಂಥದ್ದೊಂದು ಉದ್ದೇಶ ಇದೆ ಎಂದು ಯಾರೂ ಊಹಿಸಿರಲಿಲ್ಲವಲ್ಲ. ಅಮ್ಮ ಸಾರಿ, ಅಳ್ಬೇಡಿಮ್ಮ, ಅಳ್ಬೇಡಿ ಪ್ಲೀಸ್ ಎಂದು ತಪ್ಪಿದಳು ಅವರನ್ನು. ನಿಧಿ, ಅವರನ್ನು ಅಳಿಸಿಬಿಟ್ಟೆ ನೀನು ಎಂದು ಗದರಿದ ವಸಿಷ್ಠ ಅವರು. ನಿಮ್ಮ ಉದ್ದೇಶ ಒಳ್ಳೆಯದೇ ಅಮ್ಮ, ಆದರೆ ನನ್ನ ಮಗ ಆ ರೀತಿ ಮಾಡಲ್ಲ. ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಇವಾಗ ಸಮಾಧಾನ ಮಾಡ್ಕೊಳ್ಳಿ, ಊಟಕ್ಕೆ ಬನ್ನಿ ಎಂದರು ಪ್ರೀತಿಯಿಂದ. ನಾನು ದುಡುಕಿದೆ ಕಣಪ್ಪ, ಕ್ಷಮೆ ಇರಲಿ ಎಂದಾಗ ನಕ್ಕು. ನಿಮ್ಮ ಮಾವನ ಥರ ನಾನು ನನ್ನ ಮಗನಿಗೆ ಪ್ರಚೋದನೆ ಮಾಡ್ತೀನಿ ಅಂದ್ಕೊಂಡ್ರಾ ಎಂದರು ನಗುತ್ತಲೇ. ಆದರೆ ಮಾತು ತೀಕ್ಷ್ಣವಾಗಿತ್ತು. ಇಲ್ಲಪ್ಪ ಅದು ಎಂದು ತಡವರಿಸುವಾಗ, ವಸಿ ನೀವೇನು, ಬನ್ನಿ ಊಟ ಮಾಡೋಣ, ಇನ್ನೇನು ಗುಂಡೋಣ ಬರ್ತಾನೆ ಎಂದರು ಮೈಥಿಲೆ. ಬಾಮ ಎಂದು ಸುಮನ ಅವರ ಕರೆದುಕೊಂಡಳು ಹೋದಳು ನಿಧಿ. ಎಲ್ಲರೂ ತೃಪ್ತಿಯಿಂದ ಊಟ ಮಾಡಿದರು. ಪ್ಲಾನ್ ಪ್ರಕಾರ ನಿಧಿ ಸುಮನ ಅವರು ಕಣ್ಮರೆಯಾಗಿದ್ದರೆ ಉಳಿದವರು ಹಾಲ್ನಲ್ಲಿ ಕುಳಿತಿದ್ರು. ರಾತ್ರಿ 9ರ ಹೊತ್ತಿಗೆ ಮನೆಗೆ ಬಂದ ವೈಭವ್. ಕೂದಲೆಲ್ಲ ಕೆದರಿತ್ತು, ಮುಖ ಬಾಡಿತ್ತು, ಕಂಗಳು ಕೆಂಪೇರಿದ್ದವು. ಅವನು ನೋಡಿ ಸಂಕಟವಾಗಿತ್ತು ಎಲ್ಲರಿಗೂ. ಮಮ್ಮಿ, ಡ್ಯಾಡ್, ಗುಡ್ ನೈಟ್ ಎಂದು ಮೆಟ್ಟಿಲು ಹತ್ತುತ್ತಿದ್ದ ಅವರನ್ನು ನೋಡಿದೆ. ಊಟ ಮಾಡ್ಬರೋ ಎಂದರು ಮೈಥಿಲಿ. ಹಾಂ, ಆಚೆ ತಿಂದೆಮಾ ಎಂದವ ಅಪ್ಪನ ನೋಡಿದ.
ಸ್ವಲ್ಪ ಮಾಡು ಬಾ ಎಂದಾಗ ಬಲವಂತದಿ ಬಂದು ಕುಳಿತವ ಅನ್ನವನ್ನಷ್ಟೇ ಹಾಕಿಸಿಕೊಂಡ. ಅವನು ಬಂದಾಗಿನಿಂದ ಹೆಂಡತಿ ಮತ್ತೆ ಅತ್ತೆ ಕಾಣದನ್ನು ಗಮನಿಸಿದವನಿಗೆ ಗಾಬರಿಯಾಗಿತ್ತು. ಕೊನೆಗೂ ನಾನು ಬಿಟ್ಟು ಹೋದೆ ಅಲ್ವಾ, ನಾನೇ ಹುಚ್ಚ. ಕೋಪದಲ್ಲೂ ನಿನ್ನ ಬಿಟ್ಕೊಡ್ಲಿಲ್ಲ. ನೀನು ನಿನ್ನಮ್ಮನೆ ಮುಖ್ಯ ಅಂತ ಹೋಗಿಬಿಟ್ಟೆ ಅಲ್ವಾ ಎಂದುಕೊಂಡವರಿಗೆ ಗಂಟಲಲ್ಲಿ ತೂತು ಇಳಿಯಲಿಲ್ಲ. ಡ್ಯಾಡ್, ನಾನು ಟೆರೆಸ್ಗೆ ಹೋಗ್ತೀನಿ ಎಂದು ಕೈ ತೊಳೆದು ಮೇಲೆ ನಡೆದ. ಅವನೋದ ತಕ್ಷಣ ಎಲ್ಲ ಒಂದು ಕಡೆಗೆ ನಡೆದರು. ಅದೆಷ್ಟು ಹೊತ್ತು ಅಲ್ಲೇ ಕುಳಿತವನಿಗೆ ಕೊನೆಗೆ ನಿಧಿಯ ನೆನಪಾದಾಗ ಅವಳಿದ್ದ ರೂಮಿಗೆ ಬಂದು ನೋಡಿದ. ಅವಳಿದ್ದ ಕುರುಹಿಗೆ ಒಂದೇ ಒಂದು ಬಟ್ಟೆಯೂ ಅವಳ ವಸ್ತುವೂ ಇರಲಿಲ್ಲ. ಅವಳಿದ್ದ ಜಾಗವನ್ನು ಸಮರಿ ನೋಡಿದವ ಕಣ್ತುಂಬಿಯಿತು. ಅಷ್ಟೊಂದು ಬೇಡವಾಗಿದ್ನ ನಾನು? ನಿನ್ನ ನೆನಪಿಗೆ ಒಂದೇ ಒಂದು ವಸ್ತು ಕೂಡ ಬಿಟ್ಟು ಹೋಗಿಲ್ಲ ಅಲ್ವಾ ಎಂದು ಬೇಸರದಿ ಹೇಳಿಕೊಂಡವನಿಗೆ ಅಳು ಒತ್ತರಿಸಿಕೊಂಡು ಬಂದಾಗ ತನ್ನ ಕೋಣೆಗೆ ಓಡಿದ. ಅವನ ಕೋಣೆಗೆ ಬಳಿ ಬಂದಾಗ ಕತ್ತಲು ಆವರಿಸಿತ್ತು. ಬೇಸರದಿ ಬಾಗಿಲು ದೂಡಿದವ ಲೈಟ್ ಕೂಡ ಹಾಕುವ ಯೋಚನೆ ಮಾಡದೆ ಬೆಡ್ ಕಡೆಗೆ ನಡೆದು ದಡ್ಡನೆ ಉರುಳಿದ. ಹಾಸಿಗೆ ಮೇಲೆ ತಕ್ಷಣ ಬಲೂನ್ ಪಟಪಟನೆ ಹೊಡೆದಾಗ ಎಚ್ಚೆತ್ತವ ಬೇಗ ಲೈಟ್ ಹಾಕಿದ ಎದುರೆ. ಐ ಆಮ್ ಸಾರಿ ಎಂದು ದೊಡ್ಡದಾಗಿ ಬರೆದಿತ್ತು ಹಾಸಿಗೆ ಮೇಲೆ. ಸುತ್ತಲೂ ನೋಡಲು ಬಲೂನ್, ಗುಲಾಬಿ ಹೂಗಳ ಅಲಂಕಾರ. ಅವಳ ಪುಟ್ಟ ಗಣೇಶ ಅವನ ಟೇಬಲ್ ಮೇಲೆ ಸ್ಥಾನ ಪಡೆದಿದೆ. ಅವಳ ವಸ್ತುಗಳು ಅವನ ಕೋಣೆಯ ಒಂದು ಭಾಗ ಆವರಿಸಿವೆ. ಅವಳ ಪುಸ್ತಕಗಳು ಅವನ ಪುಸ್ತಕಗಳ ಪಕ್ಕ ಕುಳಿತಿವೆ. ಅದೆಲ್ಲ ಅರ್ಥೈಸಿಕೊಂಡು ತಿರುಗುವ ವೇಳೆಗೆ ಅವನ ಮುಂದೆ ಮಂಡಿ ಊರಿ ಕುಳಿತಿದ್ಲು ನಿಧಿ. ಐ ಆಮ್ ಸಾರಿ, ಇನ್ನಾವತ್ತೂ ಈ ರೀತಿ ಮಾಡಲ್ಲ ಎಂದಳು ಕಣ್ಸಂಕುಚಿಸಿ. ಬೇಕಾಗಿಲ್ಲ, ನಿಂಗೆ ಅತ್ತೇನೆ ಮುಖ್ಯ ಅಲ್ವಾ ನನಗಿಂತ, ಹೋಗು, ಅವರು ಹೇಳಿದಾಗ ಮಾಡು ಎಂದ ಮೂತಿ ಉಬ್ಬಿಸಿ. ಆದರೆ ಅವನ ಮನಸ್ಸು ಮಾತ್ರ ಹುಚ್ಚೆದ್ದು ಕುಣಿಯುತ್ತಿತ್ತು. ಪ್ಲೀಸ್ ವೈಭವ್, ಐ ಆಮ್ ಸಾರಿ ಎಂದು ಮತ್ತೂ ಮುಖ ಸಣ್ಣದಾಗಿಸಿಕೊಂಡು ಕೇಳಲು, ಸರಿ ಸರಿ ಅಕ್ಸೆಪ್ಟೆಡ್, ಹೋಗು ಮಲ್ಗು ಎಂದ ಗತ್ತಿನಿಂದ. ಅವನ ಮಾತು ಕೇಳಿ ಅವನ ಮುಂದೆ ರಿಂಗ್ ಹಿಡಿದಳು ಕುಳಿತ ಸ್ಥಿತಿಯಲ್ಲ. ಇದೇನಿವಾಗ ಎಂದ ಆದ ಖುಷಿ ತೋರಿದೆ. ಆದಾಗಲೇ ಅವನಮ್ಮನ ಅವಳು ಏನು ಮಾಡಲು ಹೊರಟಿದ್ದಾಳೆಂದು ಭಾವಿಸಿ ಖುಷಿ ಪಡುತ್ತಿತ್ತು. ಈ ಜಗತ್ತಿನಲ್ಲಿ ಅಮ್ಮನೇ ನನ್ನ ಪ್ರಪಂಚ, ಅವರನ್ನು ಬಿಟ್ಟರೆ ಏನೂ ಇಲ್ಲ ಅಂತಿದ್ದ ನನ್ನ ಜೀವನಕ್ಕೆ ಬಂದವನು ನೀನು. ಅಮ್ಮನ ಪ್ರೀತಿಯಷ್ಟೇ ಕಂಡ ನನಗೆ ಇಷ್ಟೊಂದು ಪ್ರೀತಿ ಧಾರೆಯಾಗಿ ಸಿಗೋದಕ್ಕೆ ಕಾರಣ ನೀನು. ಮೊದಲು ನೋವು ಮಾಡಿದರೂ ನನ್ನ ಬೆಟ್ಟದಷ್ಟು ಕಾಳಜಿ ಮಾಡಿದವ ನೀನು. ಅಪ್ಪನ ಪ್ರೀತಿಯನ್ನೇ ಕಾಣದ ನನಗೆ ಅಪ್ಪನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡೋ ಮಾವನು ಕೊಟ್ಟಿದ್ದು ನೀನು. ಎರಡನೇ ತಾಯಿಯಾದ ಅತ್ತೆ ಸಿಕ್ಕಿದ್ದು ನಿನ್ನಿಂದ. ಇಷ್ಟೆಲ್ಲ ಆದಮೇಲೆ ನಾನು ಪ್ರೀತಿನ ಹೇಳದೆ ಹೋದರೆ ತಪ್ಪಾಗುತ್ತೆ ಎಂದು ನಕ್ಕವಳು, ನಾನು ನಿನ್ನ ಪ್ರೀತಿಸ್ತಿದ್ದೀನಿ ವೈಭವ್, ಈಗೀಗ ಅಲ್ಲ, ಮೊದಲಿನಿಂದಲೇ. ಆದರೆ ನಿನ್ನ ಕೋಪ ಮಾತುಗಳು ಕೇಳಿ ಭಯದಿಂದ ಮುಚ್ಚಿಟ್ಟಿದ್ದೆ. ಈಗ ಧೈರ್ಯ ಬಂದಿದೆ, ಅದಕ್ಕೆ ಕೇಳ್ತಿದ್ದೀನಿ, ನನ್ನ ಪ್ರೀತಿ ಒಪ್ಪಿಗೆ ಇದೆಯಾ ಎಂದಳು ಒಂಟಿ ಹುಬ್ಬು ಮೇಲೆತ್ತೆ. ನಾನು ನೋಡ್ತಿರೋದು ನಿಜ ತಾನೆ? ನೀನು ಹೇಳಿದ್ದು ನಿಜವಾಗಿಯೂ ತಾನೆ? ಮತ್ತೆ ಏನಾದರೂ ತಮಾಷೆ ಅಂದರೆ ಎಂದ ಅವಳ ನೋಡಿ. ವೈಭವ್ ಎಂದು ತುಟಿ ಉಬ್ಬಿಸಿ, ಅಷ್ಟೇ, ಹುಡುಗ ಕರಗಿ ಹೋದ. ನಂದು ಸೇಮ್ ಕಣೆ, ಲವ್ ಯು ಟು ಎಂದು ಅವಳಿಗೆ ಬೆರಳು ನೀಡಿದ್ದ. ಥ್ಯಾಂಕ್ ಯು ವೈಭವ್ ಎಂದು ಅವನ ಬೆರಳಿಗೆ ಉಂಗುರ ತೊಡಿಸಿದ್ಲು. ತಕ್ಷಣ ಮೇಲಿಂದ ಹೂ ಬಿದ್ದವು ಇಬ್ಬರ ಮೇಲೆ. ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ಈ ರೀತಿ ಮಾಡಿದ್ದ ಎಂದ ಅವಳ ಬಳಸಿ. ಇಲ್ಲ, ಇದು ನನ್ನ ಸ್ಯಾಲರಿ ತಗೊಂಡಿದ್ದು, ತುಂಬ ಇಷ್ಟ ಆಯಿತು ನನಗೆ. ನಿಂಗೆ ಇಷ್ಟ ಆಯ್ತಾ ಎಂದಳು ಅವನ ಮುಖ ನೋಡಿ. ಎಂದು ಉಂಗುರ ನೋಡಿದ. ಮಧ್ಯದಲ್ಲಿ ಪುಟ್ಟದಾಗಿ ವಿ ಎಂದು ಬರೆದಿತ್ತು. ತುಂಬ ಇಷ್ಟ ಆಯಿತು ಎಂದ ಅವಳ ಕೆನ್ನೆಗೆ ಮುತ್ತಿಟ್ಟು. ವೈಭವ್ ಎಂದಳು ನಾಚಿ. ಏನು ವೈಭವ್, ಮದುವೆ ಆಗಿದೆ, ಮದುವೆ ಆದಮೇಲೆ ಪ್ರೀತಿನೂ ಹೇಳ್ಕೊಂಡಾಯ್ತು ಇನ್ನೂ ಎಂದು ಅವಳ ತುಟಿ ಸವರಿದ. ವೈಭವ್, ಊಟ ಮಾಡು ಬಾ ಎಂದು ಅವನಿಂದ ಸರಿಯಲು ನೋಡಿದ್ಲು. ನಾನು ಅದೇ ಕೇಳ್ತಿರೋದು, ಊಟ ಕೊಡು ಅಂತ. ನಿಂಗೆ ಅಪ್ಪನ ಪ್ರೀತಿ ಕೊಟ್ಟ ನನ್ನ ಅಪ್ಪನಿಗೆ ಮಿನಿ ಗರ್ವಿಷ್ಟನ್ನು ಯಾವಾಗ ಕೊಡೋದು? ನಾನು ಯಾವಾಗ ಅಪ್ಪ ಆಗೋದು ಎಂದಾಗ ನಿಧಿ ಗಾಬರಿಯಿಂದ ಬಾಗಿಲ ಕಡೆ ನೋಡಿದಳು. ಕಂಟಿನ್ಯೂ ಮಾಡಪ್ಪ. ನಿಮ್ಮ ಮಕ್ಕಳು ನಿಮ್ಮ ಮದುವೆ ನೋಡೋದು ಬೇಡವಾ? ಮದುವೆನ ಇನ್ನೊಂದು 6 ತಿಂಗಳು ಮುಂದೆ ಹಾಕ್ತೀನಿ. ನಾನು ನನ್ನ ಮೊಮ್ಮಗನ ಜೊತೆ ನಿಂತ್ಕೊಂಡು ನಿನಗೆ ಅಧ್ಯಕ್ಷತೆ ಹಾಕ್ತೀನಿ. ಏನದು, ಮಿನಿ ಗರ್ವಿಷ್ಟನ ಜೊತೆ ಎಂದು ಬಾಗಿಲನ್ನು ಪೂರ್ತಿ ಸರಿಸಿದ್ರು ವಸಿತ. ಡ್ಯಾಡ್ ಎಂದ ತಲೆ ತೆಗೆದುಕೊಂಡು. ಹೂನಪ್ಪ, ಈ ಡ್ಯಾಡನ್ನೇ ಗ್ರ್ಯಾಂಡ್ ಮಾಡೋಕ್ಕೆ ಹೊರಟಿದೆಯಲ್ಲ. ಆ ಹುಡುಗಿ ಏನೋ ಪಾಪದ್ದು, ಇಲ್ಲ ಅಂದಿದ್ರೆ ಪಕ್ಕ ಇಷ್ಟೊತ್ತಿಗೆ ನಾವು ತೊಟ್ಟಿಲು ಕಟ್ಟಬೇಕಿತ್ತು ಎಂದು ಛೇಡಿಸಿದ್ರು. ಹಾಗೇನಿಲ್ಲ, ನೀವು ಬರ್ತಾ ಇರ್ತಿಲ್ಲಲ್ಲ ಕರಡಿ ಥರ ಎಂದ ಗೊಣಗುತ್ತಾ. ನಾವು ಕರಡಿನಾ? ನೋಡು ಹೆಂಡ್ತಿ, ನಾವು ಕರಡಿ ಅಂತೆ ಎಂದರು ಮೈಥಿಲಿಯವರು ನೋಡಿ. ಸುಮ್ಮನೆ ಇರಿ ಸಾಕು, ನಿಮ್ಮ ಜಗಳನ ನೋಡಿ ಸಾಕಾಗಿದೆ ಎಂದ ಮೈಥಿಲಿಯವರು ವಸಿಷ್ಠ ಅವರ ಜೇಬಿನಿಂದ ಬಾಕ್ಸ್ ತೆಗೆದು, ನಿಮ್ಮ ಅಪ್ಪನಿಗೆ ನಿಮ್ಮದು ಎಂಗೇಜ್ಮೆಂಟ್ ನೋಡೋ ಆಸೆ, ಅದಕ್ಕೆ ಅವಳು ರಿಂಗ್ ಹಾಕೋದು ಗೊತ್ತಾಗಿ ಅವರೇ ಖುದ್ದಾಗಿ ಹೋಗಿ ಆರಿಸ್ಕೊಂಡು ತಂದಿದ್ದಾರೆ ಎಂದು ವೈಭವ್ ಕೈಗೆ ಉಂಗುರ ಇಟ್ಟರು. ಥ್ಯಾಂಕ್ ಯು ಡಾಡ್ ಎಂದು ಅವರ ಹಪ್ಪಿದ. ನೀನು ಉಂಗುರ ತೊಡಿಸಿದ್ರೆ ನಾ ಹೋಗ್ತೀವಿ, ಆಮೇಲೆ ನೀವೇ ಏನಾದರೂ ಮಾಡ್ಕೊಳ್ಳಿ ಎಂದರು ಮಗನ ಕಾಡಿಸಿ. ಡ್ಯಾಡಿ ಎಂದು ಅವರ ನೋಡಿದರೂ ನಿಧಿಯ ಕೈ ಹಿಡಿದವ. ತೊಡಿಸ್ಲಾ ಎಂದ ಅವಳಿಗೆ ಕಣ್ಮುಟಿಕಿಸಿ. ನಸುನಕ್ಕು ಕೈ ಚಾಚಿದ್ಲು. ಐ ಲವ್ ಯು ಎಂದು ಉಂಗುರ ತೊಡಿಸಿದ. ನಾವು ಹೋಗ್ತೀವಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಅಫಿಷಿಯಲ್ ಆಗಿ ಮದುವೆ ಆಗಿಲ್ಲ, ನೆನಪಿರಲಿ, ನಡುವೆ ಅಂತರವಿರಲಿ ಎಂದು ನಕ್ಕರು ವಸಿಷ್ಠ. ಡ್ಯಾಡಿ ಎಂದವನ ಮುಂದೆ ನಿಂತು, ನನ್ನ ಕ್ಷಮಿಸಿ ಬಿಡಪ್ಪ ಎಂದು ಕೇಳಿದ್ರು ಸುಮನ. ಅಯ್ಯೋ ಅತ್ತೆ, ನನಗೆ ಕೋಪ ಇಲ್ಲೇ ಬಿಡಿ. ಈ ನನ್ನ ವೈವಿ ಪ್ರಪೋಸ್ ಮಾಡೋ ಹಾಗೆ ಮಾಡಿಬಿಟ್ರಿ. ಇಷ್ಟು ದಿನ ರೂಮಿಗೆ ಬಾ ಅಂದರೂ ಬಂದಿರಲಿಲ್ಲ, ಕೊಬ್ಬಿನ ರಾಣಿ ಎಂದ ಮೂತಿ ತಿರುವೆ. ಅವನ ವರಸೆಗೆ ನಕ್ಕರು ಎಲ್ಲ. ಸರಿ ನಾವು ಬರ್ತೀವಿ, ಆಲ್ರೆಡಿ 11 ಗಂಟೆ, ಬೇಗ ಊಟ ಮಾಡಿ ಮಗ್ಗಿ ಎಂದು ನಡೆದರು ಮೈಥಿಲಿ.
ಯು ಆರ್ ಬೆಸ್ಟ್ ಡ್ಯಾಡ್ ಎಂದು ವೈಭವ್ ವಸಿಷ್ಠರ ಬಿದ್ದರೆ ವಿಶಿಷ್ಟ ಸಹ ಅವರ ಸೇರಿಕೊಂಡ್ಳು. ಯು ಆರ್ ಬೆಸ್ಟ್ ಮಾವ, ಎಲ್ಲರಿಗೂ ತಂದೆ ಪ್ರೀತಿ ಸಿಗೋದಿಲ್ಲ ಅಂತಾನೆ ನಿಮ್ಮಂಥ ಮಾವನ ಕೊಡ್ತಾನೆ ದೇವರು ಎಂದು ತಬ್ಬಿದಳು ನಿಧಿ. ಅವರು ನೋಡಿ ಕಣ್ತುಂಬಿಕೊಂಡರು ಮೈಥಿಲಿ. ಅಬ್ಬಾ ಸಾಕು, ಎಮೋಷ್ನಲ್ ಡೈಲಾಗ್, ನಡೀರಿ ಎಂದು ಎಲ್ಲರ ಒಡಿಸಿಕೊಂಡು ಸೊಸೆಗೆ ಕಡೆಗೆ ಕಣ್ಮಿಟಿಕಿಸಿ ನಡೆದರು ವಸಿಷ್ಠ. ವೈಭವ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದುಕೊಂಡು ಅಲ್ಲಿಂದ ನಡೆದಳು ನಿಧಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ನಿಧಿ ವೈಭವ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ಯೋಚನೆ ಮಾಡಿ ನಾಳೆ ಸಿಗ್ತೀನಿ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.